45 ವರ್ಷಗಳಿಂದ ಕೆಟ್ಟು ನಿಂತು ಪಾಳು ಬಿದ್ದಿದ್ದ ಬೋರ್ವೆಲ್ ಹಾಗೂ ನಲ್ಲಿಯನ್ನು ಸರಿಪಡಿಸಿ ಸುಮಾರು 500 ಮನೆಗಳಿಗೆ ಕುಡಿಯುವ ನೀರಿಗೆ ಆಸರೆಯಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಕೆಲಸಕ್ಕೆ ಪಟ್ಟಣದ ಅಂಬೇಡ್ಕರ್ ನಗರದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಯಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಈ ಹಿಂದೆ ಹಲವಾರು ಬಾರಿ ಪಟ್ಟಣ ಪಂಚಾಯಿತಿಯವರಿಗೆ ಮನವಿ ಮಾಡಿದ್ದರು. ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆದರೆ ಈಗ ನೂತನವಾಗಿ ಆಗಿರುವ ಅಧ್ಯಕ್ಷರು ನಮ್ಮ ಬಡಾವಣೆಗೆ ಹಲವಾರು ಸಲ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೋರ್ವೆಲ್ ಸರಿಪಡಿಸಿದ್ದಾರೆ. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರಾ ಬೇಗಂ ಮಾತನಾಡಿ, ಅಂಬೇಡ್ಕರ್ ನಗರ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಅನೇಕ ದೂರುಗಳು ಕೇಳಿ ಬರುತ್ತಿತ್ತು ಮತ್ತು ಜನರು ಕೂಡ ನಮ್ಮ ಹತ್ತಿರ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಅದಕ್ಕಾಗಿ ನಾನೇ ಖುದ್ದಾಗಿ ಇಲ್ಲಿಯ ಸಮಸ್ಯೆ ಏನು ಎಂಬುದನ್ನು ತಿಳಿದುಕೊಳ್ಳಲು ಬಂದು ನೋಡಿದಾಗ ಸಮಸ್ಯೆ ಬಗೆಹರಿಸಬಹುದು ಎನಿಸಿತು. ಬೋರ್ವೆಲ್ ವೈರ್ಗಳಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳ ಅಷ್ಟೇ ಇತ್ತೆ ಹೊರತು ಬೇರೇನೂ ಇಲ್ಲ. ಆದರೆ ಇದನ್ನೇ 4 ವರ್ಷಗಳಿಂದ ಬೋರ್ವೆಲ್ ಕೆಟ್ಟು ಹೋಗಿದೆ ಎಂದು ನೆಪ ಹೇಳಿ ಹಾಳು ಬಿದ್ದಿತ್ತು. ಇದು ಯಾವ ರೀತಿ ಸರಿ ಎಂಬುದು ನನಗಂತೂ ತಿಳಿದಿಲ್ಲ. ಈ ಬಡಾವಣೆಯಲ್ಲಿ ಸುಮಾರು 500 ಮನೆಗಳಿವೆ. ಪ್ರತಿ ಮನೆಗೂ ನಲ್ಲಿಗಳಿದ್ದರೂ ಸಹ ಅದು ಕೆಟ್ಟು ಹೋಗಿದ್ದರೆ ಈ ನಲ್ಲಿ ನೀರನ್ನೇ ಅವಲಂಬಿಸಬೇಕಾಗಿದೆ. ಹೀಗಾಗಿ ಇದನ್ನು ಈಗ ಸರಿಪಡಿಸಿದ್ದೇವೆ. ಇಲ್ಲಿಯ ಜನರು ಯಾವಾಗ ಬೇಕಾದರೂ ನೀರನ್ನು ಹಿಡಿದುಕೊಳ್ಳಬಹುದು. ಯಾರು ಕೂಡ ನೀರನ್ನು ಅನವಶ್ಯಕವಾಗಿ ಹೆಚ್ಚು ಹಾಳು ಮಾಡದೆ ಮಿತವಾಗಿ ಬಳಸಿಕೊಳ್ಳಿ ಎಂದರು. ಮತ್ತು ಬಡಾವಣೆಯಲ್ಲಿ ಹಲವಾರು ಕೆಲಸಗಳು ಆಗಬೇಕಿದ್ದು ಮುಂದಿನ ದಿನಗಳಲ್ಲಿ ಅನುದಾನ ತಂದು ಅವರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಅಂಬೇಡ್ಕರ್ ನಗರ ಬಡಾವಣೆಯ ಜನರಿಗೆ ಭರವಸೆ ನೀಡಿದರು. 10ನೇ ವಾರ್ಡಲ್ಲಿ ನೀರಿನ ಸಮಸ್ಯೆ ತುಂಬ ಆಗಿತ್ತು. ಒಂದು ತಿಂಗಳಿಂದ ತುಂಬ ಪ್ರಾಬ್ಲಮ್ ಆಗಿದ್ದಕ್ಕೆ ಇಲ್ಲಿ ಬಂದು ಇವರು ದೂರು ಕೊಟ್ಟಿದ್ದಕ್ಕೆ ನಾನು ಬಂದು ಭೇಟಿ ಮಾಡಿದೆ. ಇದು 5 ವರ್ಷ ಆಗಿತ್ತಂತೆ. ಅಂಬೇಡ್ಕರ್ ನಗರದಲ್ಲಿ ನಲ್ಲಿ ಕೆಟ್ಟೋಗಿ 5 ವರ್ಷದಿಂದ ಅದು ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ನಾನು ಭೇಟಿ ಕೊಟ್ಟು ಖುದ್ದಾಗಿ ಇವಾಗ ರೆಡಿ ಮಾಡಿಸಿದ್ದೀನಿ. ಇವರಿಗೆಲ್ಲ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇನ್ನೊಂದು ಟ್ಯಾಂಕಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನನ್ನ ಕೈಲಿ ಆದಷ್ಟು ಸಹಾಯ ನಾನು ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ಮಾಡ್ತೀನಿ. ಇವರು ಇನ್ನೂ ರೋಡ್ ಮಾಡಿಕೊಡಿ, ಚರಂಡಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಅನುದಾನ ಬಂದರೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ನಾನು ಅಷ್ಟು ಮಾಡ್ತೀನಿ. ಗ್ರಾಮಸ್ಥರಾದ ಜಯಲಕ್ಷ್ಮಿ ಮಾತನಾಡಿ, ಬಡಾವಣೆ ಜನಗಳ ಸಂಕಷ್ಟ ಮತ್ತು ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ. ಈ ಹಿಂದೆ ಅಧಿಕಾರಿಗಳನ್ನು ಹೇಳುವವರು ಇಲ್ಲ, ಕೇಳುವವರು ಇಲ್ಲ ಎಂಬ ಪರಿಸ್ಥಿತಿ ಉದ್ಭವವಾಗಿತ್ತು. ಆದರೆ ಈಗ ನೂತನ ಅಧ್ಯಕ್ಷರು ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತಿದ್ದಾರೆ. ಮತದಾರರು ಇಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಳನ್ನು ನಾವು ಗೆಲ್ಲಿಸಿಕೊಟ್ಟರೆ ಬಡ ಜನಗಳ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಹಾಗೆಯೇ ನಮ್ಮ ಬಡಾವಣೆಯಲ್ಲಿ ರಸ್ತೆ ಚರಂಡಿಗಳು ಹಾಳಾಗಿದ್ದು ಅದನ್ನು ಹೊಸದಾಗಿ ಮಾಡಿಸಿಕೊಡುವಂತೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಬೇಡಿಕೆ ಇಟ್ಟು ಮನವಿ ಮಾಡಿಕೊಂಡರು. ತೊಂದರೆ ಉಣ್ಣಕ್ಕೆ ತಿನ್ನಕ್ಕೆ ಏನೋ ತೊಂದರೆ ಇಲ್ಲ. ನಮಗೆ ಕುಡಿಯೋಕೆ ಒಂದು ನೀರು ಒಂದು ಮಾಡಿಕೊಟ್ರೆ ಸಾಕು. ನಮಗೆ ಅದು 5-6 ವರ್ಷ ಆಗೈತಿ. ಇದು ಆಳ್ಬಿದ್ದೋಗಿ ಇವ್ರು ಮೇಡಮ್ ಹೊಸ ಮೇಡಮ್ ಬಂದು ಸರಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಇನ್ನೊಂದು ಟ್ಯಾಂಕರ್ ಬೇಕು. ನಮಗೆ ಇದಕ್ಕೆ ಹಿಂದಕ್ಕಿಂದೆ ಬಸ್ ರೆಡಿ ಮಾಡೋಕ್ಕಾಗಿತ್ತ ಆಗಿರ್ಲಿಲ್ವಾ? ಯಾರು ಮಾಡಿಕೊಟ್ಟ ಮೇಲೆ ಯಾರು ರೆಡಿ ಮಾಡಿರಲಿಲ್ಲ. ಅದು ಹೆಂಗೆ ಮಾಡಿ ಹಂಗೆ ಆಳ್ಬಿದ್ದಿತ್ತು. ಏನಾಗಿತ್ತು ನೀವು ಹೇಳಿದ್ರಿ, ಆದ್ರೂ ಮಾಡಿರಲಿಲ್ಲ. ಇಲ್ಲ ಮಾಡಿರಲಿಲ್ಲ. ಇವ್ರು ಮಾಡಿಕೊಟ್ಟಿದ್ರೆ ಹೊಸ ನಮಗೆ ಇನ್ನೊಂದು ಆ ಕಡೆ ಏರಿಯಾಕ್ಕೆ ಇನ್ನೊಂದು ಟ್ಯಾಂಕರ್ ಮಾಡಿಕೊಡ್ತೀವಿ. ಮೇಲೆ ಇನ್ನೇನು ಬೇಡ. ಅದೇ ನೀರು ಸೌಕರ್ಯ ಬೇಕು. ನಮಗೆ ಒಂದು ಬೋರಲ್ಲಿ ಇಲ್ಲ, ಕೆರೆ ಇಲ್ಲ, ಹೊಳೆ ಇಲ್ಲ, ಅನುಕೂಲ ಒಂದು ಮಾಡ್ಕೊಡ್ತೀವಿ ಅಷ್ಟೇ ಸಾಕು. ನಾವು ಮನೆಗೆ ನಲ್ಲಿ ಕೊಟ್ಟಿದ್ರು. ಇವಾಗ 1 ತಿಂಗಳಿಂದ ನಮಗೆ ನೀರಿರಲಿಲ್ಲ. ಹೊಸ ಅಧ್ಯಕ್ಷರು ಬಂದಮೇಲೆ ಇದೊಂದು ಟ್ಯಾಂಕ್ ರೆಡಿ ಮಾಡಿಸ್ಕೊಟ್ಟಾರೆ. ಇವಾಗ 600 ಮನೆ ಇರ್ಬೋದು. ಅವರೆಲ್ಲ ಮನೆಗೆ ನಲ್ಲಿ ಹಾಕ್ಸಿರೋರಿಗೆ ನೀರಿಗೆ ತೊಂದರೆ ಆಗಿ ಇದೊಂದೇ ಟ್ಯಾಂಕಲ್ಲಿ ಇಟ್ಕೋಬೇಕು. ನಮ್ಗೆ ಇನ್ನೊಂದು ಟ್ಯಾಂಕರ್ ಬೇಕು. ಪ್ರದೀಪ್, TV 46 ಮಲೆನಾಡು ನ್ಯೂಸ್, ಆಲೂರು.